ರೂಪನೇ ಹರಿಹರ ಸುತನೇ ಸ್ವಾಮಿ ಸಿದ್ದೇಶ ಸ್ವಾಮಿ ಸಿದ್ದೇಶ ಆಲದ ತೋಪಲಿ ಬಂದು ನೆಲೆಸಿಹ ವರಗುರು ಸಿದ್ದೇಶ ವರಗುರು ಸಿದ್ದೇಶ ದೇವರ ದೇವ ಮನೆ ದೈವ ಭೂಮಿ ಸಿದ್ದೇಶ ದೇವರ ದೇವ ಮನೆ ದೈವ ಭೂಮಿ ಸಿದ್ದೇಶ ಸ್ವಾಮಿ ಸಿದ್ದೇಶ ಶರಣು ಶರಣು ಸಿದ್ದೇಶ ಶರಣು ಭೂಮಿ ಸಿದ್ದೇಶ ಶರಣು ಶರಣು ಸಿದ್ದೇಶ ಶರಣು ಭೂಮಿ ಸಿದ್ದೇಶ ವಿಭೂತಿಯಲ್ಲಿ ಮೂರು ಲೋಕವು ಮಿನುಗುತ್ತಿದೆ ಮೂರು ಗೆರೆಯ ವಿಭೂತಿಯಲ್ಲಿ ಮೂರು ಲೋಕವು ಮಿನುಗುತ್ತಿದೆ ಕೆಂಪನೆ ಕುಂಕುಮ ಕೈಲಾಸವನ್ನೇ ಧರೆಗೆ ಇಳಿಸಿ ಮೆರೆಸುತ್ತಿದೆ ಕೆಂಪನೆ ಕುಂಕುಮ ಕೈಲಾಸವನ್ನೇ ಧರೆಗೆ ಇಳಿಸಿ ಮೆರೆಸುತ್ತಿದೆ ಶರಣು ಶರಣು ಸಿದ್ದೇಶ ಶರಣು ಭೂಮಿ ಸಿದ್ದೇಶ ಶರಣು ಶರಣು ಸಿದ್ದೇಶ ಶರಣು ಭೂಮಿ ಸಿದ್ದೇಶ ಸುಂದರ ರೂಪನೇ ಹರಿಹರ ಸುತನೇ ಸ್ವಾಮಿ ಸಿದ್ದೇಶ ಸ್ವಾಮಿ ಸಿದ್ದೇಶ ನಾಗನ ಸುತ್ತಿ ಕುಳಿತಿಹ ಸ್ವಾಮಿ ಹೆಡೆಯ ನೆರಳಲಿ ನಗುತ್ತಿರುವೆ ನಾಗನ ಸುತ್ತಿ ಕುಳಿತಿಹ ಸ್ವಾಮಿ ಹೆಡೆಯ ನೆರಳಲಿ ನಗುತ್ತಿರುವೆ ಮಂದಹಾಸದ ನಿನ್ನ ಮೊಗದಲ್ಲಿ ಭೂಮಿಯ ಬೆಳಕು ಬೆಳಗುತ್ತಿದೆ ಮಂದಹಾಸದ ನಿನ್ನ ಮೊಗದಲ್ಲಿ ಭೂಮಿಯ ಬೆಳಕು ಬೆಳಗುತ್ತಿದೆ ಶರಣು ಶರಣು ಸಿದ್ದೇಶ ಶರಣು ಭೂಮಿ ಸಿದ್ದೇಶ ಶರಣು ಶರಣು ಸಿದ್ದೇಶ ಶರಣು ಭೂಮಿ ಸಿದ್ದೇಶ ಸುಂದರ ರೂಪನೇ ಹರಿಹರ ಸುತನೇ ಸ್ವಾಮಿ ಸಿದ್ದೇಶ ಸ್ವಾಮಿ ಸಿದ್ದೇಶ ಆಲದ ತೋಪಲಿ ಬಂದು ನೆಲೆಸಿಹ ವರಗುರು ಸಿದ್ದೇಶ ವರಗುರು ಸಿದ್ದೇಶ ದೇವರ ದೇವ ಮನೆ ದೈವ ಭೂಮಿ ಸಿದ್ದೇಶ ದೇವರ ದೇವ ಮನೆ ದೈವ ಭೂಮಿ ಸಿದ್ದೇಶ ಸ್ವಾಮಿ ಸಿದ್ದೇಶ ಶರಣು ಶರಣು ಸಿದ್ದೇಶ ಸಿದ್ದೇಶ ಮೂರು ಲೋಕವ ಸಲಹುವವನೇ ನಿನ್ನ ಪಾದ ಕಮಲಗಳಿಗೆ ನಮಿಸುವೆವೋ ಸಿದ್ದೇಶ
ಎಲ್ರಿಗೂ ನಮಸ್ಕಾರ. ಶ್ರೀ ಭೂಮಿ ಸಿದ್ದೇಶ್ವರ ಅಭಿವೃದ್ಧಿ ಸಮಿತಿ, ಸಂತೆ ಕಸ್ತಗಿರೆ, ಮಂಡ್ಯ ತಾಲೂಕು. ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರು ದಿನಾಂಕ 2/2/2025 ಬೃಹತ್ತಾಕಾರದ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಉದ್ಘಾಟನಾ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಈ ಒಂದು ಭೂಮಿ ಸಿದ್ದೇಶ್ವರ ದೇವಸ್ಥಾನದ ಒಂದು ಇತಿಹಾಸವನ್ನು ನೋಡೋದಾದರೆ, ನೂರಾರು ವರ್ಷಗಳ ಹಿಂದೆ ಈ ಒಂದು ಸ್ವಾಮಿ ಭೂಮಿಯಲ್ಲಿ ಉದ್ಭವವಾಗಿರ್ತಕ್ಕಂಥ ಮೂರ್ತಿ ಉದ್ಭವವಾಗಿ ನಮ್ಮ ತಾತ ಮುತ್ತಾತಂದಿರು ಪೂಜೆ ಕೈಂಕರ್ಯವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಇದರಲ್ಲಿ ವಿಶೇಷವಾಗಿ ಶ್ರೀರಂಗಪಟ್ಟಣ ತಾಲೂಕು ಬನ್ನಳ್ಳಿ ಗ್ರಾಮದ ಸಹ ಭೂಮಿ ಸಿದ್ದಪ್ಪನವರು ಸಹ ಈ ಒಂದು ದೇವಸ್ಥಾನವನ್ನು ಚಿಕ್ಕದಾಗಿ ಕಲ್ಲುಗಳನ್ನು ಚಪ್ಪಡಿಗಳಿಂದ ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡ್ತಾಯಿದ್ರು. ತದನಂತರದಲ್ಲಿ 1999 2000 ಇಸ್ವಿನಲ್ಲಿ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಅಭಿವೃದ್ಧಿ ಸಮಿತಿಯನ್ನು ರಚಿಸಿಕೊಂಡು ತದನಂತರದಲ್ಲಿ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿಕೊಂಡು ಬಂದಿರ್ತಾರೆ. ಈ ಒಂದು ಸ್ವಾಮಿಯ ಒಂದು ವಿಶೇಷವಾದಂಥ ಒಂದು ಪೂಜಾ ಕೈಂಕರ್ಯ ಅಂತ ಹೇಳಿದ್ರೆ, ಯುಗಾದಿ ಹಬ್ಬದ 2 ದಿನಗಳ ನಂತರ ಈ ಒಂದು ಸ್ಥಳದಲ್ಲಿ 16 ಗ್ರಾಮಗಳಿಂದ ಏನಂದರೆ ಈ ಒಂದು ಕೊತ್ತತ್ತಿ, ಮೊತ್ತಳ್ಳಿ, ಬೇವನಹಳ್ಳಿ, ಕಾರಸವಾಡಿ, ಅನಿಯಂಬಾಡಿ, ಹೀಗೆ ಈ ಒಂದು ದೇವರ ಒಕ್ಕಲಿನ ಎಲ್ಲ ಜನಗಳು ಇಲ್ಲಿ ಬಂದು ಸೇರಿ ಮಾಂಸದ ಆಹಾರ ಊಟವನ್ನು ಮಾಡಿ ತಮ್ಮ ಭಕ್ತಾದಿಗಳಿಗೆ ಆಹಾರವನ್ನು ಬಡಿಸಿ ವಿಜೃಂಭಣೆಯಿಂದ ಒಂದು ಜಾತ್ರಾ ಮಹೋತ್ಸವ ನಡೀತದೆ. ಆನಂತರ ಅವರು ಊಟ ಮಾಡಿ ಬಿಟ್ಟಿರ್ತಕ್ಕಂಥ ಎಲೆಗಳು ರಾತ್ರಿಯಾಗಿ ಬೆಳಿಗ್ಗೆ ಬಂದು ನೋಡಿದ್ರೆ ಅಲ್ಲಿ ಯಾವ ಎಲೆಗಳು ಸಹ ಇಲ್ಲದೇ ಇರತಕ್ಕಂಥದ್ದು ಈ ಒಂದು ಸ್ಥಳದ ಒಂದು ಮಹಿಮೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೀಗೆ ಈ ರೀತಿ ಇರ್ತಕ್ಕಂಥ ಈ ಒಂದು ಸ್ವಾಮಿಯ ಒಂದು ಅಭಿವೃದ್ಧಿ ಸಮಿತಿಯವರು ಸುಮಾರು 6.5 ರಿಂದ 7 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೊಸದಾಗಿ ಬೃಹತ್ತಾಕಾರದ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇಲ್ಲಿಗೆ ಈ ದಿನಕ್ಕೆ ಅಂದರೆ 2/2/2026ಕ್ಕೆ 1 ವರ್ಷಗಳು ತುಂಬ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕಳೆದ 1 ವರ್ಷದಲ್ಲಿ ಈ ಒಂದು ಸಾಕಷ್ಟು ಅಭಿವೃದ್ಧಿ ಸಮಿತಿಯಿಂದ ಮಾಡಲಾಗಿದೆ. ಈ ಒಂದು ಪ್ರದೇಶದಲ್ಲಿ ಈ ಒಂದು ಸರ್ಕಾರದ ವತಿಯಿಂದ ಈ ಒಂದು ಅಭಿವೃದ್ಧಿ ಸಮಿತಿಗೆ 26.5 ಎಕರೆ ಜಮೀನನ್ನು ಬಾಡಿಗೆ ಆಧಾರದ ಮೇಲೆ 30 ವರ್ಷಗಳಿಗೆ ನೀಡಿರ್ತಾರೆ. ಇದರ ಸುತ್ತಲೂ ಅನೇಕ ಮರಗಳನ್ನು, ತೆಂಗಿನ ಸಸಿಗಳನ್ನು ನೆಟ್ಟು ವಾತಾವರಣವನ್ನು ತಂಪು ಮಾಡಲಿಕ್ಕೋಸ್ಕರ ಅಭಿವೃದ್ಧಿ ಸಮಿತಿಯವರು ಶ್ರಮ ಪಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಸುತ್ತ ದೇವಸ್ಥಾನದ ಪ್ರಾಂಗಣದ ಸುತ್ತ ಕಲ್ಲುಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆಯೇ ಸಮುದಾಯ ಭವನಗಳು ಎಲ್ಲ ಜೀರ್ಣೋದ್ಧಾರ ಮಾಡಿ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ 1 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಇನ್ನು ಮುಂದೆನೂ ಸಹ ಈ ಒಂದು ದೇವಸ್ಥಾನದಲ್ಲಿ ಅತಿ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಅಂತಂದರೆ, ಒಂದು ದೊಡ್ಡದಾದಂತಹ ಒಂದು ಬೃಹದಾಕಾರದ ರಾಜಗೋಪುರವನ್ನು ನಿರ್ಮಾಣ ಮಾಡಬೇಕಾಗಿರ್ತದೆ. ಈ ಒಂದು ರಾಜಗೋಪುರ ನಿರ್ಮಾಣ ಮಾಡಲಿಕ್ಕೆ ಸರಿಸುಮಾರು 2 ರಿಂದ 3 ಕೋಟಿಗಳ ಹಣದ ಅವಶ್ಯಕತೆ ಇರ್ತದೆ. ಆದ್ದರಿಂದ ಈ ಒಂದು ಭಕ್ತಾದಿಗಳು ಈ ಒಂದು ಕೆಲಸಕ್ಕೆ ಹೆಚ್ಚಿನ ಧನ ಸಹಾಯವನ್ನು ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು. ಹಾಗೆ ಈ ಒಂದು ಪುರಾಭಿವೃದ್ಧಿಗೆ ತಾವುಗಳೆಲ್ಲ ಸಹಕರಿಸಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಹರಿಯು ನೀನೆ, ಹರನು ನೀನೆ, ಸ್ವಾಮಿ ಸಿದ್ದೇಶ, ಸ್ವಾಮಿ ಸಿದ್ದೇಶ. ಹರಿಹರರ ಪ್ರತಿರೂಪವು ನೀನೆ, ಭೂಮಿ ಸಿದ್ದೇಶ, ಭೂಮಿ ಸಿದ್ದೇಶ. ಹರಿಯು ನೀನೆ, ಹರನು ನೀನೆ, ಸ್ವಾಮಿ ಸಿದ್ದೇಶ. ಹರಿಹರರ ಪ್ರತಿರೂಪವು ನೀನೆ, ಭೂಮಿ ಸಿದ್ದೇಶ, ಭೂಮಿ ಸಿದ್ದೇಶ. ಹರಿಹರ ಸಿದ್ದೇಶ, ಭೂಮಿ ಸಿದ್ದೇಶ. ಹರಿಹರ ಸಿದ್ದೇಶ, ಭೂಮಿ ಸಿದ್ದೇಶ.
ಹೊಯ್ಸಳ ಕಾಲದ ಕಾಲಪುರುಷನೇ ಕಾಯೋ ಸಿದ್ದೇಶನೇ ಕಾಯೋ ಸಿದ್ದೇಶನೇ ಮುನಿಗಳ ಮನದಲ್ಲಿ ನಾಟ್ಯವನಾಡುವ ಮುನಿಗುರು ಸಿದ್ದೇಶನೇ ಮುನಿಗುರು ಸಿದ್ದೇಶನೇ ಕಾಯಿಲೆ ಕಳೆದು ಕಾಪಾಡುವವನೇ ಭೂಮಿ ಸಿದ್ದೇಶನೇ ಕಾಯಿಲೆ ಕಳೆದು ಕಾಪಾಡುವವನೇ ಭೂಮಿ ಸಿದ್ದೇಶನೇ ಭೂಮಿ ಸಿದ್ದೇಶನೇ ಹರಿಹರ ಸಿದ್ದೇಶ ಭೂಮಿ ಸಿದ್ದೇಶ ಹರಿಹರ ಸಿದ್ದೇಶ ಭೂಮಿ ಸಿದ್ದೇಶ ಬಸವನ ರೂಪದಿ ಪವಾಡ ಮಾಡುವ ಧರಣಿಯ ಸಿದ್ದೇಶನೇ ಧರಣಿಯ ಸಿದ್ದೇಶನೇ ಅಟ್ಟುಣ್ಣುವ ಇರುಳು ಸಂಚಾರ ಮಾಡುವ ಸಿರಿಗುರು ಸಿದ್ದೇಶನೇ ಸಿರಿಗುರು ಸಿದ್ದೇಶನೇ ಪ್ರೇತದ ಭೀತಿಯ ಕಳೆಯುವ ಸ್ವಾಮಿ ಭೂಮಿ ಸಿದ್ದೇಶನೇ ಪ್ರೇತದ ಭೀತಿಯ ಕಳೆಯುವ ಸ್ವಾಮಿ ಭೂಮಿ ಸಿದ್ದೇಶನೇ ಭೂಮಿ ಸಿದ್ದೇಶನೇ ಹರಿಹರ ಸಿದ್ದೇಶ ಭೂಮಿ ಸಿದ್ದೇಶ ಹರಿಹರ ಸಿದ್ದೇಶ ಭೂಮಿ ಸಿದ್ದೇಶ ಹರಿಯು ನೀನೆ ಹರನು ನೀನೆ ಸ್ವಾಮಿ ಸಿದ್ದೇಶ ಸ್ವಾಮಿ ಸಿದ್ದೇಶ ಹರಿಹರರ ಪ್ರತಿರೂಪವು ನೀನೆ ಭೂಮಿ ಸಿದ್ದೇಶ ಭೂಮಿ ಸಿದ್ದೇಶ ಹರಿಯು ನೀನೆ ಹರನು ನೀನೆ ಸ್ವಾಮಿ ಸಿದ್ದೇಶ ಹರಿಹರರ ಪ್ರತಿರೂಪವು ನೀನೆ ಭೂಮಿ ಸಿದ್ದೇಶ ಭೂಮಿ ಸಿದ್ದೇಶ ಹರಿಹರ ಸಿದ್ದೇಶ ಭೂಮಿ ಸಿದ್ದೇಶ ಸಿದ್ದೇಶ घण्टानादं श्रावयामि त्रैलोक्यसम्पदालेख्य समल्लेखनविद्यये सच्चिदानन्दरूपाय शिवाय ब्रह्मणे नमः यामहं सर्वलोकानां प्रकृतिं शास्त्रपारग त्वां ब्रह्मचारिणे त्वमेतो देवीश्वतः सोमरुष्णियं भवाभाजस्य सङ्गते ॐ आप्यायस्व समेतो देवीश्वतः विश्वतः सोमरुष्णियं भवाभाजस्य सङ्गते आप्यायस्व समेतो देवीश्वतः सोमरुष्णियं भवाभाजस्य सङ्गते ॐ स्त्री भूमिसिद्धेश्वर महास्वामिने नमः देवीश्वतः सोमरुष्णियं भवाभाजस्य सङ्गते ॐ श्री भूमिसिद्धेश्वर महास्वामिने नमः गोचरेण स्नापयामि
ईशानः सर्ववेद्यानामीश्वरः सर्वभूतानां ब्रह्माधिपतिवर्णो अकारिजं जिष्णोरस्वस्य वाजिनः सुरभिनो मुखाकरहत्रणः एकं कृतारिजत साम्ब परमेश्वर भूमिसिद्धेश्वर महास्वामिने नमः कृतारिजत साम्ब परमेश्वर भूमिसिद्धेश्वर महास्वामिने नमः गोदधना स्नापयामि तत्पुरुषमन्त्रेण शुद्धोदकं समर्पयामि ॐ शुक्रमसि ज्योतिरसि तेजोसि देवो वसोत्पते न चित्रेण पवित्रेण वसो सूर्यस्य रश्मिभिः साम्ब परमेश्वर भूमिसिद्धेश्वर महास्वामिने नमः घृतेन स्नापयामि अघोरमन्त्रेण शुद्धोदकं समर्पयामि शुक्रमसि ज्योतिरसि मधुवातारुतायते मधुक्षरन्ति सिन्धवः माद्वीर्ना सन्तोषधि मधुनक्तमुतोचस मधुवात्विवं व्रजः मधुद्यौरस्तु नः पितः मधुमानो वनस्पति मधुमास्तु सूर्यः माद्विर्गावो भवन्तु नः ॐ श्रीभूमिसिद्धेश्वर महास्वामिने नमः मधुना स्नापयामि देव्याय जन्मने स्वादमित्राय सोनेप्सुनाम्ने स्वादमित्राय वरुणाय वायवे बृहस्पते मधु अदाभ्यः साम्ब परमेश्वर भूमिसिद्धेश्वर महास्वामिने नमः बलिनादिशाश्वतं दिव्यं चैतन्यं चिद्स्वरूपकं श्रीरङ्गं वृषभाकारं चित्भस्मलिङ्गधारणम् ॐ श्रीदेवताभ्यो नमः जलपञ्चामृताभिषेकपूजामाचरिष्ये ॐ श्रीदेवताभ्यो नमः अनादिशाश्वतं दिव्यं चैतन्यं चिद्स्वरूपकं श्रीरङ्गं वृषभाकारं चित्भस्मलिङ्गधारणम् ॐ श्रीदेवताभ्यो नमः महादेवाय त्र्यम्बकाय अघोर ऋषिः शङ्कर्षणमूर्ति स्वरूपं योऽसवदित्यः परमपुरुषस्य येष रुद्रो देवता अग्निकृतचरमायमिष्टकायागं शतरुद्रीये जपाभिषेके च विनयोगः सकलस्य रुद्राद्या यस्य श्रीरुद्रो देवता एते गायत्री छन्दः त्रिसोनष्ट अण्गुळु अण्ण अण्गुळु ಕೊಡ್ರಣ त्रिसोदृष्ट प्रस्थितः मे अण्गुळु परमेशी ऋषिः परमेश्वरपीत्यर्थे शतरुद्रीये जपाभिषेके च विनयोगः शिरसे स्वाहा चातुर्मास्यात्मनि शिखाये वषटं निरूढ लिङ्गय्याने बारो संगय्या बारो लिङ्गय्याने बारो संगय्या इंदंगय्या पीठके बाबारो बारो लिङ्गय्याने बारो संगय्या इंदंगय्या पीठके बाबारो गंगेया तंदोम जनवना निरेवे गंगेया तंदोम जनवना निरेवे जंगाम जनदी गंधाळे बिसोवे जंगाम जनदी गंधाळे बिसोवे एम्नंगय्या पीठके बा
ಜಾಜಿ ಚಂಪಕ ಬಿಲ್ವ ತುಳಸಿ ಸೋಜಿಗಾವು ಜಾಜಿ ಚಂಪಕ ಬಿಲ್ವ ತುಳಸಿ ಸೋಜಿಗಾವು ಸುಜಿಗವಾದ ತೊಂದೆಯ ಪತ್ರೆಗಳಿಂದ ಸುಜಿಗವಾದ ತೊಂದೆಯ ಪತ್ರೆಗಳಿಂದ ಪೂಜಿಪೆ ಸ್ವಾಮಿ ಸುಗುಣಾಂತರಂಗ ಬರೋ ಲಿಂಗಯ್ಯ ನೀ ಬಾರೋ ಸಂಗಯ್ಯ ಬರೋ ಲಿಂಗಯ್ಯ ನೀ ಬಾರೋ ಸಂಗಯ್ಯ ಎನ್ನಂಗಯ್ಯ ಪೀಠಕ್ಕೆ ಬಾಬಾರೋ ಗಮ 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 ಬಿಂಬ ದೋಪಾದಾರತಿಗಳು ಗಮ 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 ಬಿಂಬ ದೋಪಾದಾರತಿಗಳು ಸುಧಿಗವಾದ ದೀಪಾರಾಧನೆಗಳು ಪಾರ್ವತಿ ದೇವಿಯ ರಮಣ ನಿನಗರ್ಪಿಸುವೆ ದೇವ ಪಾರ್ವತಿ ದೇವಿಯ ರಮಣ ನಿನಗರ್ಪಿಸುವೆ ದೇವ ಪೂಜಿಪೆ ಸ್ವಾಮಿ ಸುಗುಣಾಂತರಂಗ ಓಂ ಶ್ರೀ ಭೂಮಿಸಿದ್ದೇಶ್ವರ ಮಹಾಸ್ವಾಮಿನೇ ನಮಃ ಫಲಪಂಚಾಮೃತ ಅಭಿಷೇಕ ಪೂಜಾ ಸಮರ್ಪಯಾಮಿ ಕರ್ಪೂರಮಂಗಳ ನೀರಾಜನಂ ಸಮರ್ಪಯಾಮಿ त्रैविधस्तान् हव्यं बृहस्तमदादमे सुमानहिन्दुः ॐ श्री भूमिसिद्धेश्वर महास्वामिने नमः कपिद्धररसोदकेन स्नापयामि मूलमन्त्रेण शुद्धोदकं समर्पयामि त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनां मृत्युर्मृतात् भूमिसिद्धेश्वर महास्वामिने नमः चक्षुरसोदकेन स्नापयामि मूलमन्त्रेण शुद्धोदकं समर्पयामि ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनां मृत्युर्मुक्तिममृतात् भूमिसिद्धेश्वर महास्वामिने नमः आचमनीयं समर्पयामि ॐ श्रीदेवताभ्यो नमः स्वामिने नमः ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनां मृत्युर्मुक्तिममृतात् भूमिसिद्धेश्वर महास्वामिने नमः भस्मोदकेन स्नापयामि मूलमन्त्रेण शुद्धोदकं समर्पयामि ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव वन्दनां मृत्युर्मुक्तिममृतात् भूमिसिद्धेश्वर महास्वामिने नमः भूमिसिद्धेश्वर महास्वामिने नमः ॐ निरण्यपात्रमदपूर्णं ददाति मदव्यसानिदेहे कदा ब्रह्मणः उपहरति एकदैव यजमानायस्तेजो ददाति ॐ श्रीभूमिसिद्धेश्वर महास्वामिने नमः रोगं दिरङ्गं वृषभाकारं विद्वत्मलिङ्गधारणं जुमहार्दवैकदेवताभ्यो सर्वभूतानां तामियोपद्वये प्रियम् ॐ भूमिसिद्धेश्वर महास्वामिने
दर्शयामि निराजनानन्दनिर्वाचमनीयं समर्पयामि सर्वार्थसाधिके शरण्ये त्र्यम्बके देवी नारायणि नमोस्तुते ॐ श्री भूमिसिद्धेश्वर महास्वामिने भूमिसिद्धेश्वर महास्वामिने नमः ॐ श्री सांब परमेश्वराय नमः भूमिसिद्धेश्वर महास्वामिने नमः ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नारायणि नमोस्तुते ॐ श्री भूमिसिद्धेश्वर महास्वामिने नमः सांब परमेश्वराय नमः ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोस्तुते ॐ श्री भूमिसिद्धेश्वर महास्वामिने नमः कुङ्कुमोदकेन स्नापयामि मौनमन्त्रेण शुद्धोदकं समर्पणम् ओंकाररूपनादा गुरवे मङ्गलं सद्गुरवे मङ्गलम् ॐ श्रीदेवताभ्यो नमः योपां पुष्पं वेद पुष्पवां ध्वजावाहन् भजमान् भवति चन्द्रमा वापां पुष्पं पुष्पवां ध्वजावाहन् भजमान् भवति आयेवं वेद योपामायतनं वेदायतनवान् भवति ओम श्री देवताभ्यो ಎಣ್ಣೆ ಬಕೆಟ್ ಇತ್ತಲ್ಲ ಅಲ್ಲಿ ಬಕೆಟ್ ಇತ್ತಲ್ಲ ಖಾಲಿ ಬಕೆಟ್ ತಾನೆ ಅದು ಒಂದು ಖಾಲಿ ಬಕೆಟ್ ಇತ್ತಲ್ಲ ನಮಸ್ತೆ ರುದ್ರಮನ್ಯವತೋತಯಿಷವೇ ನಮಃ ನಮಸ್ತೆ ಶಿವತಮಾಶಿವಂ ಬಭೂವತೆ ಧನುಃ ಶಿವಾಜರಕ್ಷ್ಯಾಯ ತವತಯಾನೋ ರುದ್ರವೃಣಯಾಯ ತೇ ರುದ್ರ ಶಿವ ತನೂರಘೋರ ಪಾಪಕಾಶಿನಿ ತಯಾನಸ್ತನುವಾಸಂ ತಮಯಾ गिरिशन्ताभिजागजित्यामिषं गिरिशं सहस्ते बिभर्षस्तवे शिवां गिरित्रतां कुर्मः रक्षेभ्यो हरिकेशेभ्यः पशूनां पदये नमो नमः तत्पिञ्जरानिश्चिजीवदेवदीनां पदये नमो नमः बभ्रुगायनिव्याधिनीनां पदये नमो नमः हरिकेशाय भविष्ये पुष्पाणां पदये नमो नमः भवत्यहेत्ये जगदां पदये नमो नमः रुद्राय ददाविने क्षेत्राणां पदये नमो नमः कुञ्जयाहन्त्याय वनानां पदये नमो नमः रोहितायस्तपदये रक्षाणां पदये नमो नमः मन्त्रिणे वाणिजाय कक्षाणां पदये नमो नमः
ಭೂಮಿಗೆ ಇಳಿದು ಬಂದವರೇ ಭೂಮಿ ಸಿದ್ದೇಶ್ವರ, ಕಾಡನ್ನು ಕೈಲಾಸ ಮಾಡವರೇ ಸ್ವಾಮಿ ಸಿದ್ದೇಶ್ವರ. ಭೂಮಿಗೆ ಇಳಿದು ಬಂದವರೇ ಭೂಮಿ ಸಿದ್ದೇಶ್ವರ, ಕಾಡನ್ನು ಕೈಲಾಸ ಮಾಡವರೇ ಸ್ವಾಮಿ ಸಿದ್ದೇಶ್ವರ. ಈ ಭೂಮಿಗೆ ಬಂದವರೇ ಬೆಳಕ ತಂದವರೇ ನಮ್ಮ ಪೊರೆದವರೇ. ಈ ಭೂಮಿಗೆ ಬಂದವರೇ ಬೆಳಕ ತಂದವರೇ ನಮ್ಮ ಪೊರೆದವರೇ. ಆಲದ ಮರಗಳ ನಡುವಲಿ ನೆಲೆಸಿ ಭಕ್ತರ ಸಲಹವರೇ ಸ್ವಾಮಿ ಭಕ್ತರ ಸಲಹವರೇ. ಸಂಕಟಗಳನ್ನು ಪರಿಹರಿಸುತ್ತಲೀ ಅಭಯ ನೀಡವರೇ ಸ್ವಾಮಿ ಅಭಯ ನೀಡವರೇ. ಅನುದಿನ ಭಕ್ತರ ಸಲಹುತ್ತ ತಂದೆ ಸಿರಿಯನೋ ತಂದವರೇ. ಅನುದಿನ ಭಕ್ತರ ಸಲಹುತ್ತ ತಂದೆ ಸಿರಿಯನೋ ತಂದವರೇ. ತಂದೆ ಸಿರಿಯನೋ ತಂದವರೇ. ಭೂಮಿಗೆ ಇಳಿದು ಬಂದವರೇ ಭೂಮಿ ಸಿದ್ದೇಶ್ವರ, ಕಾಡನ್ನು ಕೈಲಾಸ ಮಾಡವರೇ ಸ್ವಾಮಿ ಸಿದ್ದೇಶ್ವರ. ಈ ಭೂಮಿಗೆ ಬಂದವರೇ ಬೆಳಕ ತಂದವರೇ ನಮ್ಮ ಪೊರೆದವರೇ. ಈ ಭೂಮಿಗೆ ಬಂದವರೇ ಬೆಳಕ ತಂದವರೇ ನಮ್ಮ ಪೊರೆದವರೇ. ಬೇಡುತ್ತ ಬರುವ ಭಕ್ತರಿಗೆಲ್ಲ ಬವಣೆ ಕಳೆದವರೇ ಸ್ವಾಮಿ ಬವಣೆ ಕಳೆದವರೇ. ನಾ ಕೇಳಿದವರವ ನೀಡುತ್ತ ತಂದೆ ಬಾಳನು ಬೆಳಗವರೇ ತಂದೆ ಬಾಳನು ಬೆಳಗವರೇ. ಬಾಳನು ಬೆಳಗುವ ಸ್ವಾಮಿಯೋ ಭುವಿಯನ್ನು ಸ್ವರ್ಗವ ಮಾಡವರೇ. ಬಾಳನು ಬೆಳಗುವ ಸ್ವಾಮಿಯೋ ಭುವಿಯನ್ನು ಸ್ವರ್ಗವ ಮಾಡವರೇ. ಭುವಿಯನ್ನು ಸ್ವರ್ಗವ ಮಾಡವರೇ. ಭೂಮಿಗೆ ಇಳಿದು ಬಂದವರೇ ಭೂಮಿ ಸಿದ್ದೇಶ್ವರ, ಕಾಡನ್ನು ಕೈಲಾಸ ಮಾಡವರೇ ಸ್ವಾಮಿ ಸಿದ್ದೇಶ್ವರ. ಭೂಮಿಗೆ ಇಳಿದು ಬಂದವರೇ ಭೂಮಿ ಸಿದ್ದೇಶ್ವರ,
ಕಾಡನ್ನು ಕೈಲಾಸ ಮಾಡವರೇ ಸ್ವಾಮಿ ಸಿದ್ದೇಶ್ವರ. ಈ ಭೂಮಿಗೆ ಬಂದವರೇ, ಬೆಳಕ ತಂದವರೇ, ನಮ್ಮ ಪೊರೆದವರೇ. ಈ ಭೂಮಿಗೆ ಬಂದವರೇ, ಬೆಳಕ ತಂದವರೇ, ನಮ್ಮ ಪೊರೆದವರೇ. ಅಣ್ಣ ತಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬನ್ನಿರಿ, ಅಟ್ಟುಣ್ಣುವ ಜಾತ್ರೆಯ ನೋಡ ಬನ್ನಿರಿ. ಜಾತ್ರೆ ನೋಡ ಬನ್ನಿರಿ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬನ್ನಿರಿ, ಅಟ್ಟುಣ್ಣುವ ಜಾತ್ರೆಯ ಮಾಡ ಬನ್ನಿರಿ. ಜಾತ್ರೆ ಮಾಡ ಬನ್ನಿರಿ. ಹಾಡ ಬನ್ನಿರಿ, ಕುಣಿಯ ಬನ್ನಿರಿ, ಭೂಮಿ ಸಿದ್ದೇಶ್ವರನ ಬೇಡ ಬನ್ನಿರಿ. ಹಾಡ ಬನ್ನಿರಿ, ಕುಣಿಯ ಬನ್ನಿರಿ, ಭೂಮಿ ಸಿದ್ದೇಶ್ವರನ ಬೇಡ ಬನ್ನಿರಿ. ಸುತ್ತಲೂರಿನ ಮುತ್ತೈದೆರು, ಸಾಲು ಸಾಲಲಿ ಮುದ್ದು ಬಾಲೆಯರು. ಸುತ್ತಲೂರಿನ ಮುತ್ತೈದೆರು, ಸಾಲು ಸಾಲಲಿ ಮುದ್ದು ಬಾಲೆಯರು. ಎಡೆಗೆ ಹೊತ್ತು ತರುವಂತ ಅಂದ ನೋಡಿರೋ, ಎಡೆಗೆ ಹೊತ್ತು ತರುವಂತ ಅಂದ ನೋಡಿರೋ. ಕಣ್ಣ ತುಂಬುವ ತುಂಬಿ ತುಳುಕುವ, ಕಣ್ಣ ತುಂಬುವ ತುಂಬಿ ತುಳುಕುವ ಸ್ವಾಮಿಯ ಜಾತ್ರೆಯ ಚಂದ ನೋಡಿರೋ. ಅಣ್ಣ ತಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬನ್ನಿರಿ, ಅಟ್ಟುಣ್ಣುವ ಜಾತ್ರೆಯ ನೋಡ ಬನ್ನಿರಿ. ಜಾತ್ರೆ ನೋಡ ಬನ್ನಿರಿ. ಹಾಡ ಬನ್ನಿರಿ, ಕುಣಿಯ ಬನ್ನಿರಿ, ಭೂಮಿ ಸಿದ್ದೇಶ್ವರನ ಬೇಡ ಬನ್ನಿರಿ. ಹಾಡ ಬನ್ನಿರಿ, ಕುಣಿಯ ಬನ್ನಿರಿ, ಭೂಮಿ ಸಿದ್ದೇಶ್ವರನ ಬೇಡ ಬನ್ನಿರಿ. ತಮಟೆ ಸದ್ದಿಗೆ ಕೊಂಬು ಕಹಳೆಗೆ, ಭಕ್ತಿನಾದಕ್ಕೆ ಮಂಗಳವಾದ್ಯಕ್ಕೆ. ಅರರರರೆ ತಮಟೆ ಸದ್ದಿಗೆ ಕೊಂಬು ಕಹಳೆಗೆ, ಭಕ್ತಿನಾದಕ್ಕೆ ಮಂಗಳವಾದ್ಯಕ್ಕೆ. ಸಿದ್ದೇಶನು ನಲಿದಾಡುವ ಅಂದ ನೋಡಿರೋ, ನಮ್ಮ ಸಿದ್ದೇಶನು ನಲಿದಾಡುವ ಅಂದ ನೋಡಿರೋ. ತೋಪು ತುಳುಕುವ ಎಡೆಯ ನೀಡುವ, ತೋಪು ತುಳುಕುವ ಎಡೆಯ ನೀಡುವ ನಾಗಹೆಡೆ ಸ್ವಾಮಿಯ ಚಂದ ನೋಡಿರೋ. ಅಣ್ಣ ತಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬನ್ನಿರಿ, ಅಟ್ಟುಣ್ಣುವ ಜಾತ್ರೆಯ ನೋಡ ಬನ್ನಿರಿ. ಜಾತ್ರೆ ನೋಡ ಬನ್ನಿರಿ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬನ್ನಿರಿ, ಅಟ್ಟುಣ್ಣುವ ಜಾತ್ರೆಯ ಮಾಡ ಬನ್ನಿರಿ. ಜಾತ್ರೆ ಮಾಡ ಬನ್ನಿರಿ. ಹಾಡ ಬನ್ನಿರಿ, ಕುಣಿಯ ಬನ್ನಿರಿ, ಭೂಮಿ ಸಿದ್ದೇಶ್ವರನ ಬೇಡ ಬನ್ನಿರಿ. ಹಾಡ ಬನ್ನಿರಿ, ಕುಣಿಯ ಬನ್ನಿರಿ, ಭೂಮಿ ಸಿದ್ದೇಶ್ವರನ ಬೇಡ ಬನ್ನಿರಿ. ಹಾಡ ಭೂಮಿ ಸಿದ್ದೇಶ್ವರ ಸಾಕು ನಿನ್ನ ಪಾದದ ಸಂಗವೇ ಸ್ವಾಮಿ ಸಿದ್ದೇಶ್ವರ. ಭೂಮಿ ಸಿದ್ದೇಶ್ವರ ನಮ್ಮ ಸ್ವಾಮಿ ಸಿದ್ದೇಶ್ವರ, ಭೂಮಿ ಸಿದ್ದೇಶ್ವರ ನಮ್ಮ ಸ್ವಾಮಿ ಸಿದ್ದೇಶ್ವರ.
ಒಡಮೂಡಿರುವ ಸ್ವಾಮಿ ಭೂಲೋಕದೊಡೆಯ ನೀನು. ಓ ಓ ಕಡೆತನಕ ಕಾಪಾಡು ಶಿರಬಾಗಿ ಬೇಡುವೆನು. ಕುಡಿಯುವ ಹನಿ ಹನಿ ನೀರು ನಿನ್ನಯ ತೀರ್ಥವು ಪ್ರಭುವೇ. ನಾಮ ಜಪಿಸಲು ತಂದೆ ಕರುಣೆಯ ಮಳೆಯನ್ನು ಸುರಿವೆ. ಭೂಮಿಗೆ ಇಳಿದ ಬೆಳಕೆ ನಿನ್ನಿಂದ ಪಾವನ ಬದುಕೆ. ಓ ಓ ಭಾಗ್ಯವ ನಾನು ಬೇಡುವುದಿಲ್ಲ ಭೂಮಿ ಸಿದ್ದೇಶ್ವರ. ಸಾಕು ನಿನ್ನ ಪಾದದ ಸಂಗವೇ ಸ್ವಾಮಿ ಸಿದ್ದೇಶ್ವರ. ಭೂಮಿ ಸಿದ್ದೇಶ್ವರ ನಮ್ಮ ಸ್ವಾಮಿ ಸಿದ್ದೇಶ್ವರ. ಭೂಮಿ ಸಿದ್ದೇಶ್ವರ ನಮ್ಮ ಸ್ವಾಮಿ ಸಿದ್ದೇಶ್ವರ. ಒಂದೊಂದು ಕಲ್ಲಲು ಕಾಣುವೆ ನಿನ್ನಯ ಮೂರ್ತಿಯನು. ಓ ಓ ಉಸಿರಾಡೋ ಗಾಳಿಯು ಸಾರಿದೆ ನಿನ್ನಯ ಕೀರ್ತಿಯನು. ಕಷ್ಟಗಳೇನೇ ಇರಲಿ ನಿನ್ನ ನಾಮವ ಹಾಡುವೆನು. ಏಳೇಳು ಜನುಮದಲು ನಿನ್ನ ಪಾದ ಬೇಡುವೆನು. ಕತ್ತಲ ಕಳೆಯುವ ಗುರುವೇ ಭೂಮಿಗೆ ಇಳಿದ ವರವೇ. ಓ ಓ ಭಾಗ್ಯವ ನಾನು ಬೇಡುವುದಿಲ್ಲ ಭೂಮಿ ಸಿದ್ದೇಶ್ವರ. ಸಾಕು ನಿನ್ನ ಪಾದದ ಸಂಗವೇ ಸ್ವಾಮಿ ಸಿದ್ದೇಶ್ವರ. ಭಾಗ್ಯವ ನಾನು ಬೇಡುವುದಿಲ್ಲ ಭೂಮಿ ಸಿದ್ದೇಶ್ವರ. ಸಾಕು ನಿನ್ನ ಪಾದದ ಸಂಗವೇ ಸ್ವಾಮಿ ಸಿದ್ದೇಶ್ವರ. ಭೂಮಿ ಸಿದ್ದೇಶ್ವರ ನಮ್ಮ ಸ್ವಾಮಿ ಸಿದ್ದೇಶ್ವರ. ಭೂಮಿ ಸಿದ್ದೇಶ್ವರ ನಮ್ಮ ಸ್ವಾಮಿ ಸಿದ್ದೇಶ್ವರ. ಶ್ರೀ ಭೂಮಿಸಿದ್ದೇಶ್ವರ ಸ್ವಾಮಿ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ಶ್ರೀ ಭೂಮಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನವು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಪ್ರಾರಂಭದಲ್ಲಿ ಇದು ಕೇವಲ 1 ಚದರ ಮೀಟರ್ನಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿತ್ತು. ಮೂಲತಃ ಈ ದೇವಸ್ಥಾನ ಈ ಭೂಮಿಸಿದ್ದೇಶ್ವರ ಸ್ವಾಮಿ ಭೂಮಿಯಿಂದ ಮೂಡಿದ ದೇವಸ್ಥಾನ. ಮತ್ತು ಇಲ್ಲಿ ಸಿದ್ಧರು ತಪಸ್ಸುಗಳು ಮಾಡ್ತಾಯಿದ್ರು ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಭೂಮಿಯಿಂದ ಬಂದಂಥ ಶಿವ ಇವನು, ಮತ್ತು ಸಿದ್ಧರು ವಾಸ ಮಾಡ್ತಿದ್ದಂಥ ಜಾಗ ಇದು ಅಂತೇಳಿ ಅವನಿಗೆ ಭೂಮಿಸಿದ್ದೇಶ್ವರ ಅನ್ನೋ ಹೆಸರು ಬಂತು ಅಂತ ಕೇಳಿದ್ದೇನೆ. ತದನಂತರ ಈ ಕೇವಲ ಏನು 3 ಅಡಿ ಅಳತೆಯಲ್ಲಿ ದೇವಸ್ಥಾನ ನಿರ್ಮಾಣ ಆಗಿತ್ತು. ಅದನ್ನು ಭೂಮಿಸಿದ್ದೇಗೌಡ ಅನ್ನೋ ಬನ್ನಳ್ಳಿ ಹಿರಿಯರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ತದನಂತರ ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಸೇರಿಕೊಂಡು, ಈ ಗ್ರಾಮದ ಅಕ್ಕಪಕ್ಕದ 8-6 ಹಳ್ಳಿಗಳ ಜನ ಸೇರಿಕೊಂಡು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಸುಮಾರು 10 ಚದರ ಮೀಟರ್ನಷ್ಟು ದೇವಸ್ಥಾನನ ಪುನರ್ಜೀವನಗೊಳಿಸಿದರು. ಮತ್ತು 1999ರಲ್ಲಿ ಈ ಭೂಮಿಸಿದ್ದೇಶ್ವರ ಅಭಿವೃದ್ಧಿ ಸಮಿತಿ ಅಂತ ಒಂದು ಸಮಿತಿನ ಮಾಡಿಕೊಂಡು ಅಳವಾಡಿ ವೆಂಕಟೇಗೌಡ ಅನ್ನೋರನ್ನ ಅಧ್ಯಕ್ಷರು ಮಾಡಿಕೊಂಡು ಆವಾಗ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು. ಅವರಿಂದ ಹೆಚ್ಚಿನ ಅನುದಾನ ತರೋಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಅವ್ರನ್ನ ಅಧ್ಯಕ್ಷರು ಮಾಡಿಕೊಂಡು ಸಮಿತಿನ ಮಾಡಿ, ಈ ಗೋಮಾಳ ಇಲ್ಲಿ ಸರ್ಕಾರಿ ಗೋಮಾಳ ಇದ್ದದರಿಂದ ಸಂತೆ ಕಸಲಗೆರೆ ಸರ್ವೆ ನಂಬರ್ನಲ್ಲಿ 24 ಎಕರೆ, ಕೊತ್ತತ್ತಿ ಸರ್ವೆ ನಂಬರಲ್ಲಿ 2.5 ಎಕರೆ, ಒಟ್ಟು 26.5 ಎಕರೆನ ನಮ್ಮ ದೇವಸ್ಥಾನಕ್ಕೆ ಮಂಜೂರಾತಿ ಮಾಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದರು. ಇದರಲ್ಲಿ ಇಂದಿನ ಹಿರಿಯರ ಎಲ್ಲ ಪರಿಶ್ರಮನ ನಾವು ಖಂಡಿತ ಸ್ಮರಿಸಬೇಕಾಗತ್ತೆ. ಯಾಕೆಂದರೆ ಆ ಕಾಲದಲ್ಲಿ ಅವರವರ ಜೀವನ ಮಾಡಿಕೊಂಡು ಹೋಗೋದೇ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲೂ ದೈವಭಕ್ತರಾಗಿ ಅವರು ದೇವಸ್ಥಾನಕ್ಕೆ ಏನಾದರೂ ಒಂದು ನಮ್ಮ ಕಾಣಿಕೆ ಸಲ್ಲಿಸಬೇಕು ಅಂತೇಳಿ ಎಲ್ಲರೂ ಒಂದು ಸಂಘಟಿತರಾಗಿ ಈ ಸಮಿತಿ ಮಾಡಿಕೊಂಡು ದೇವಸ್ಥಾನಕ್ಕೆ ಜಮೀನನ್ನು ಪಡೆಯೋದ್ರಲ್ಲಿ ಯಶಸ್ವಿಯಾದರು. ಸರ್ಕಾರದವರು ಈ ಗೋಮಾಳನ್ನು ನಮಗೆ
30 ವರ್ಷಗಳ ಅವಧಿಗೆ ಲೀಜ್ ಬೇಸ್ ಮೇಲೆ ಬಾಡಿಗೆ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅದನ್ನು ನಿರಂತರವಾಗಿ ಬಾಡಿಗೆ ಕಟ್ಕೊಂಡು ಬರ್ತಾ ಇದ್ದಾರೆ. ತದನಂತರ ಈ ದೇವಸ್ಥಾನನ ಹೆಚ್ಚು ಪ್ರಬುದ್ಧಿಗೊಳಿಸ್ಬೇಕು, ಪ್ರಸಿದ್ಧಿಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತು ದೊಡ್ಡದಾಗಿ ನಿರ್ಮಿಸಬೇಕು ಅಂತೇಳಿ ಮತ್ತೆ ಕಮಿಟಿಯವರೆಲ್ಲ ನಿರ್ಣಯ ಮಾಡಿಕೊಂಡು ದಾನಿಗಳಿಂದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಸಂಗ್ರಹಿಸಿ, ಜೊತೆಗೆ ಬಡ ಜನಗಳಿಗೆ ಇಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಚೌಲ್ಟ್ರಿಗಳನ್ನು, ಮದುವೆ ಚೌಲ್ಟ್ರಿಗಳನ್ನು ಮಾಡಿ ಕೇವಲ 25,000 ರೂಪಾಯಿಗೆ ಇಲ್ಲಿ ಸಾಮಾನ್ಯ ಜನರು ಬಂದು ಮದುವೆ ಕಾರ್ಯನ ಮುಗಿಸ್ಕೊಂಡು ಹೋಗೋದು. ಇವತ್ತಿನ ದುಬಾರಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಬರೀ ಬಾಡಿಗೆಗೆ. ಇಲ್ಲಿ ಬರೀ 20-25 ಸಾವಿರದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಜನ ಮದುವೆ ಕಾರ್ಯಗಳನ್ನು ಮುಗಿಸ್ಕೊಂಡು ಹೋಗ್ತಾರೆ. ಇನ್ನು ದೇವರ ಮಹಿಮೆ ಬಗ್ಗೆ ಹೇಳೋದಾದರೆ, ಈ ದೇವಸ್ಥಾನದಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನು ಸಲ್ಲಿಸಿ ಹೋದಂಥ ಪ್ರತಿಯೊಬ್ಬರೂ ಕೂಡ ಉದಾರವಾಗಿ ದಾನ ಮಾಡ್ತಿದ್ದಾರೆ. ಯಾಕೆಂದರೆ ಅವರ ಬೇಡಿಕೆ ಎಲ್ಲವೂ ಈಡೇರಿದೆ. ಮೊನ್ನೆ ನಾನು ಕೇಳಿದ ವಿಚಾರ, ಕಾರಸವಾಡಿ ಗ್ರಾಮದಲ್ಲಿ ಒಬ್ಬರಿಗೆ ಭಾಳ ವರ್ಷಗಳ ಕಾಲ ಮಕ್ಕಳಿಲ್ಲ ಅಂಥೇಳಿ ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ಹೋದರು. ಅವರಿಗೆ ಮಕ್ಕಳು ಕೂಡ ಆಯಿತು. ಅವರು ವಿಶೇಷವಾಗಿ ಆ ಮಗುನ ಬರ್ತಡೇ ಇಲ್ಲೇ ಮಾಡಿ ಪೂಜೆ ಮಾಡಿದ್ರು ಅಂಥೇಳಿ. ಇದೇ ಥರ ಈ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆದ ನಂತರ ಈಗ ಒಳ್ಳೆಯ ಪ್ರಚಾರ ಬಂದು ದಾವಣಗೆರೆಯಿಂದ ಕೂಡ ಮೊನ್ನೆ ನನಗೆ ಗೊತ್ತಿದ್ದಂಗೆ ಒಂದು ಕುಟುಂಬ ಬಂದು ದಾವಣಗೆರೆಯಿಂದ ಕೂಡ ಒಂದು ಕುಟುಂಬ ಬಂದು ಇಲ್ಲಿ ತಮ್ಮ ಬೇಡಿಕೆಯನ್ನು ಸಲ್ಲಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಯಿತು. ಮೊನ್ನೆ ನಮ್ಮ ಬಸಪ್ಪನವರಲ್ಲಿ ಇಲ್ಲಿ ಎಂಥ ಮಹಿಮೆ ಇದೆ ಅಂತ ಹೇಳಿದ್ರೆ, ಆ ಬಸಪ್ಪನ ಮಹಿಮನ ಎಷ್ಟು ಹೇಳಿದ್ರು ಹೇಳ್ತಿರೋದು ಕಡಿಮೆನೇ. ಮೊನ್ನೆ ಹೊಸೂರು, ತಮಿಳ್ನಾಡು ಹೊಸೂರಿನವರು ಬಂದು ಇಲ್ಲಿ ದೇವರ ಮಹಿಮೆನ ತಿಳಿದು ಅಲ್ಲಿ ಮಾದೇಶ್ವರ ದೇವಸ್ಥಾನನ ನಿರ್ಮಾಣ ಮಾಡಲಿಕ್ಕೆ ಅಂತ 3-4 ಜಾಗನ ಗುರುತಿಸಿದ್ದಾರೆ. ಅವರಲ್ಲೇ ಗೊಂದಲ ಬಂದಾಗ ಆ ಬಸಪ್ಪನ ಕರ್ಕೊಬಂದರೆ ಸರಿಯಾದ ಜಾಗ ಗುರುತಿಸ್ತಾನೆ ಅಂತ ಹೇಳಿ ಬಸಪ್ಪನ ಕರ್ಕೊಂಡೋಗಿದ್ರು ಇಲ್ಲಿಂದ. ಹೋದಾಗ ಬಸಪ್ಪ 4 ಜಾಗನ ಪರಿಶೀಲನೆ ಮಾಡಿ ಕಡೆಗೆ ಒಂದು ಜಾಗನ ತೋರಿಸ್ತು. ಆ ಜಾಗದಲ್ಲಿ ದೇವಸ್ಥಾನ ಪ್ರಾರಂಭ ಮಾಡಲಿಕ್ಕೆ ಉತ್ಖನನ ಶುರು ಮಾಡಿದಾಗ ಅಲ್ಲಿ ಲಿಂಗಗಳು ಸಿಕ್ಕೋದು ಮತ್ತು ಕೆಲವು ಮೂರ್ತಿಗಳು ಸಿಗ್ತಾ ಇದ್ದಾವೆ. ಆ ಜಾಗದಲ್ಲಿ ಒಳ್ಳೆಯ ಜಾಗನ ಗುರುತಿಸ್ಕೊಟ್ಟ ಬಸಪ್ಪ ಅಂಥೇಳಿ ಆ ಬಸಪ್ಪನ ಮಹಿಮೆನೂ ಕೂಡ ನಮ್ಮ ಎಲ್ಲ ಈ ಭೂಮಿಸಿದ್ದೇಶ್ವರ ಮಹಿಮೆಯಿಂದ ಭಾಳ ಯಶಸ್ವಿಯಾಗಿ ಜನಗಳಿಗೆ ಆಶೀರ್ವಾದ ಮಾಡ್ತಿದ್ದಾರೆ. ಇಲ್ಲಿ ಬಂದು ಕೆಲವರು ಹುಡುಕರಿದ್ದವರು, ಮನೆಯಲ್ಲಿ ಒತ್ತಡ ಇದ್ದವರು ಬಂದು ಬಸಪ್ಪನ ಪಾದ ಕೇಳಿ ಅವ್ರನ್ನ ಮನೆಗೆ ಪೂಜೆಗೆ ಕರ್ಕೊಂಡೋಗಿ ಅವ್ರ ಶಕ್ತಾನುಸಾರ ದೇವಸ್ಥಾನದ ಅಭಿವೃದ್ಧಿಗೆ ದೇಣಿಗೆನೂ ಕೂಡ ಕೊಡ್ತಿದ್ದಾರೆ. ಇಷ್ಟೆಲ್ಲ ನಾನು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ದೇವರ ಮಹಿಮೆ ಆ ಮಟ್ಟಿಗೆ ಇಲ್ಲಿ ಪ್ರಬುದ್ಧ ಮನದಲ್ಲಿದೆ. ಅದರಿಂದ ಮುಂದೆ ಕೂಡ ನಮ್ಮ ಈ ದೇವಸ್ಥಾನದಕ್ಕೆ ರಾಜಗೋಪುರ ಮಾಡಬೇಕು ಅಂತೇಳಿ ಸಮಿತಿಯವರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಸಾಕಷ್ಟು ಹಣ ಬೇಕಾಗುತ್ತೆ. ಭಕ್ತಾದಿಗಳು, ಆಸ್ತಿಕರು ಉದಾರ ಮನೋಭಾವದಿಂದ ತಮ್ಮ ಧನ ಸಹಾಯ ನೀಡಿ ಮುಂದೆ ದೇವಸ್ಥಾನ ಪುರೋಭಿವೃದ್ಧಿಗೆ ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾನೆ.